ಇಸ್ಲಾಂ ಬೇರೆ ಬೇರೆ ನಾಟಕಗಳನ್ನು ಆಡ್ತಾರೆ. ಈಗ ಎಳೆ ಮಕ್ಕಳಿಗೆ ಮದರ್ಸಾದಲ್ಲಿ ವಿಷ ತುಂಬಿ, ಇವತ್ತು ಹಿಂದೂ ವಿರೋಧಿಯ ವಿಚಾರವನ್ನು ತುಂಬಿ ಅವರನ್ನು ಮುಂದೆ ಮಾಡುವಂತ ಪ್ರವೃತ್ತಿ ಇದು ಹಳೆಯ ಚಾಳಿ. ಇದು ಮಹಿಳೆಯರನ್ನು ಮುಂದೆ ಮಾಡ್ತಾರೆ, ಮಕ್ಕಳನ್ನು ಮುಂದೆ ಮಾಡ್ತಾರೆ. ಸೊ ಮಕ್ಕಳಿಗೆ ಯಾಕೆ ಈ ರೀತಿಯ ದುಷ್ಟ ಬುದ್ಧಿ ಕಲಿಸ್ತಾ ಇದ್ದೀರಿ? ಮದರ್ಸಾದಲ್ಲಿ ಇದನ್ನೇ ಹೇಳ್ಕೊಡ್ತಾ ಇದ್ದೀರಾ? ಸೊ ಹಿಂದೂ ವಿರೋಧಿ ನೀತಿ ಮದರ್ಸಾಗಳಲ್ಲಿ ಎಲ್ಲೆಲ್ಲಿದೆ ಅದನ್ನ ಬ್ಯಾನ್ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಯಾಕೆ ಮಕ್ಕಳಿಗೆ ಈ ರೀತಿ ದುರ್ಬುದ್ಧಿ ತುಂಬ್ತಾ ಇದ್ದೀರಿ? ಒಳ್ಳೆ ವಿದ್ಯೆ ಹೇಳೋದು ಬಿಟ್ಟು, ಒಳ್ಳೆ ನಡವಳಿಕೆ ಹೇಳೋದು ಬಿಟ್ಟು, ಇಸ್ಲಾಮಿನಲ್ಲಿ ಇರುವಂತಹ ಈ ಎಳೆ ಮಕ್ಕಳಲ್ಲಿ ವಿಷ ತುಂಬುವಂತ, ಅನಾಗರಿಕ ತುಂಬುವಂತ, ಇವತ್ತು ಈ ರೀತಿಯ ಪ್ಯಾಲಿಸ್ಟೈನ್ಗೆ ನಿಮಗೆ ಏನ್ ಸಂಬಂಧ? ಈ ದೇಶದಲ್ಲಿ ಹುಟ್ಟಿದ್ರಿ, ಈ ದೇಶದ ಅನ್ನ ತಿಂತಾ ಇದ್ರಿ, ಈ ದೇಶದ ಬಗ್ಗೆ ಗೌರವ ಇಟ್ಟುಕೊಂಡು ಬದುಕಬೇಕು ಅಂತನ್ನುವಂಥದ್ದು ಮಕ್ಕಳಿಗೆ ಕಲಿಸ್ಬೇಕು ಅಂತನ್ನುವಂಥದ್ದು ಮುಲ್ಲಾ ಮೌಲವಿಗಳಿಗೆ ಹೇಳ್ತಾ ಇದ್ದೀನಿ, ಇಸ್ಲಾಮಿನ ಪ್ರಮುಖರಿಗೆ ಹೇಳ್ತಾ ಇದ್ದೀನಿ ನಾನು. ಸೊ ಇದು ಮಕ್ಕಳನ್ನ ಮುಂದೆ ಬಿಟ್ಟು ಆಟ ಆಡುವಂತಹದ್ದನ್ನ ಸರಿಯಲ್ಲ, ನಿಲ್ಲಿಸಬೇಕು ಅಂತನ್ನುವಂಥದ್ದು ನಾನು ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದಾಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗಿಂತ ಶ್ರೀಯುತ ದಿನೇಶ್ ರವರು ಅಲ್ಲಿನ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಈಗ 1ನೇ ತರಗತಿಯಿಂದ 7ನೇ ತರಗತಿವರೆಗೆ 54 ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಜೊತೆಗೆ LKG UKLG ಪ್ರಾರಂಭವನ್ನು ಮಾಡಿದ್ದೇವೆ. ಅಲ್ಲಿ 16 ಜನ ಮಕ್ಕಳು ಇರ್ತಾರೆ. ಅಂದ್ರೆ ಅದನ್ನ SDMC ಕಮಿಟಿಯಿಂದ ಆ ಒಂದು ಶಿಕ್ಷಕರಿಗೆ ನಾವು ವೇತನವನ್ನ ನೀಡ್ತಾ ಇದ್ದೇವೆ. ಈ ಒಂದು ವಿಚಾರವನ್ನ ತಿಳಿದಾಗ ನಮ್ಮ ತೇಗೂರ್ ಗ್ರಾಮ ನಗರಕ್ಕೆ ಹತ್ತಿರವಾಗಿರೋದ್ರಿಂದ ಮತ್ತು ಈಗಿನ ಡಿಜಿಟಲ್ ಕಾಲದಲ್ಲಿ ಇಂಗ್ಲಿಷ್ ಮಾಧ್ಯಮದ ಮೇಲೆ ನಮ್ಮ ಪೋಷಕರು ಆಕರ್ಷಿತರಾಗಿರೋದ್ರಿಂದ ಅಲ್ಲಿನ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿ ನಗರಕ್ಕೆ ವ್ಯಾಸಂಗವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಂಥದ್ದು ನಮ್ಮ ಗಮನಕ್ಕೆ ಬಂತು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ನಾವು ವ್ಯಾಸಂಗ ಮಾಡಿದಂತಹ ಶಾಲೆ, ನಾವು ಓದಿದಂತಹ ಶಾಲೆ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅಂತೇಳಿ, ಅಂದ್ರೆ ಈಗ ಸರ್ಕಾರ ಹಲವಾರು ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಿರ್ತಕ್ಕಂಥದ್ದನ್ನ ನಾವೆಲ್ಲ ಗೊತ್ತಿದೆ, ತಮ್ಮ ಗಮನಕ್ಕೆ ಬಂದಿದೆ.